ರಾಜ್ಯ ರಾಜಕೀಯ ಜೊತೆಗೆ ಈಗ ದೇಶದ ರಾಜಕೀಯದಿಂದ ಬಹುದೊಡ್ಡ ಸುದ್ದಿಯೊಂದು ಬರ್ತಾ ಇದೆ. ದೆಹಲಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಈಗ ಇಡೀ ಸಂಕಷ್ಟ ಶುರುವಾಗ್ತಾ ಇದೆ. ಯಾಕಂದ್ರೆ 700 ಕೋಟಿ ರೂಪಾಯಿ ಆಸ್ತಿಯನ್ನ ಜಪ್ತಿ ಮಾಡೋದಕ್ಕೆ ಇಡಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಸ್ಯಾಮ್ ಪಿತ್ರೋಡಾ, ಸುಮನ್ ಹೆಸರು ಉಲ್ಲೇಖ ಮಾಡಲಾಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಗಾಂಧಿ ಕುಟುಂಬದ ವಿರುದ್ಧ ಇಡಿಯಿಂದ ಮೊದಲ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಗಾಂಧಿ ಕುಟುಂಬಕ್ಕೆ ಸೇರಿದ 700 ಕೋಟಿ ಆಸ್ತಿ ಜಪ್ತಿ ಮಾಡೋದಕ್ಕೆ ಕೂಡ ತೀರ್ಮಾನ ಇನ್ಫ್ಯಾಕ್ಟ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ಕೂಡ ಇಡಿ ಮಾಡಿಕೊಂಡಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೂನ್ 26, 2014ರಂದು ಹೊರಡಿಸಿದಂಥ ಆದೇಶ ಇದು. ಈ ಆದೇಶದ ಜೊತೆಗೆ ತನಿಖೆ ಕೂಡ ಆಗಿತ್ತು. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕೋರ್ಟ್ ಆದೇಶದ ಮೇರೆಗೆ 2021ರಲ್ಲಿ ಇಡಿ ತನಿಖೆ ಆರಂಭವಾಗಿತ್ತು. ಅದಾದ ಬಳಿಕ ಎಲ್ಲ ಆಯಾಮಗಳಿಂದ ಇಡಿ ತನಿಖೆ ಮಾಡಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಸುಬ್ರಮಣಿಯನ್ ಸ್ವಾಮಿ ಸಲ್ಲಿಕೆ ಮಾಡಿದಂಥ ಖಾಸಗಿ ದೂರು, ಸುಬ್ರಮಣಿಯನ್ ಸ್ವಾಮಿ ಸಲ್ಲಿಸಿದಂಥ ಖಾಸಗಿ ದೂರಿನ ಆಧಾರದ ಮೇಲೆ ತನಿಖೆ ಆಗಿತ್ತು. ನವದೆಹಲಿಯ ಪಟಿಯಾಲ ಕೋರ್ಟ್ ಹೊರಡಿಸಿದಂಥ ಆದೇಶ, ಅದಾದ ಬಳಿಕ ತನಿಖೆ ಮುಂದುವರೆದಂಥ ಭಾಗದಲ್ಲಿ ಇಡಿ ಬೇರೆ ಬೇರೆ ಆಯಾಮದಿಂದ ತನಿಖೆ ಮಾಡ್ತು. ಜೂನ್ 26, 2014ರಂದು ಈ ತನಿಖೆಗೆ ಆದೇಶವನ್ನು ನೀಡಲಾಗಿತ್ತು. ಅದಾದ ಬಳಿಕ ಎಲ್ಲ ಆಯಾಮದಲ್ಲಿ ತನಿಖೆ ಆದ ಬಳಿಕ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಈಗ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಸುಮಾರು 700 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಏನಿದೆ, ಆ ಆಸ್ತಿಯನ್ನು ಜಪ್ತಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದನ್ನು ಕೂಡ ಉಲ್ಲೇಖ ಮಾಡಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹುಶಃ ರಾಷ್ಟ್ರದ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಗೆ ಸಾಧ್ಯವಾಗುವಂಥ ಒಂದು ಪ್ರಕರಣ ಇದು ಅಂದ್ರೆ ತಪ್ಪಾಗಲ್ಲ. ಅತ್ತ ಸುಬ್ರಮಣಿಯನ್ ಸ್ವಾಮಿ ದೂರುದಾರ ಯಾರಿದ್ದಾರೆ ಅವರು ಹಾಗೂ ರಾಜ್ಯಸಭಾ ಸದಸ್ಯರು ಕೂಡ ಹೌದು. ನೇರವಾಗಿ ಅವರು ಗಾಂಧಿ ಕುಟುಂಬದ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ತಪ್ಪಾಗಿದೆ, ಹೀಗಾಗಿ ಕ್ರಮ ಕೈಗೊಳ್ಳಲೇಬೇಕು ಅಂತ. ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಒಂದು ಕಡೆಗಾದರೆ ಇನ್ನು ಇಡಿ ಇನ್ನೊಂದು ಕಡೆಗೆ ತನಿಖೆಯನ್ನು ಮುಂದುವರಿಸಿದೆ. ಹೀಗಾಗಿ ಇಡಿ ಏನು ಮಾಡುತ್ತೆ, ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ.